ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ತಾಲೂಕಾಡಳಿತ, ತಾಲೂಕಾ ಪಂಚಾಯಿತಿ, ತಾಲೂಕಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಾರದಾ ಅವರು ಸಸಿಗೆ ನೀರೆರೆದು ಉದ್ಘಾಟಿಸಿದರು. ಸಿಡಿಪಿಒ ಪ್ರದೀಪ್ ಮಾತನಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಮಾನವ ಕಳ್ಳ ಸಾಗಾಣಿಕೆಯನ್ನು ಅಂಗನವಾಡಿ ಕಾರ್ಯಕರ್ತೆಯರು, ಶಾಲಾ ಶಿಕ್ಷಕರು, ಪೋಷಕರ ವಿಶೇಷ ಕಾಳಜಿಯಿಂದ ತಡೆಯಬಹುದಾಗಿದೆ ಎಂದರು. ಹಿರಿಯ ಪ್ಯಾನಲ್ ವಕೀಲರಾದ ಎನ್ ಅಬ್ದುಲ್ ಸಾಬ್ ಅವರು ಮಾತನಾಡಿ, ವಿದ್ಯಾವಂತರು ಹೆಚ್ಚಿರುವ ಅಂದಿನ ಕಾಲದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಕಡಿಮೆ ಇತ್ತು. ಆದರೆ ಇಂದಿನ ವಿದ್ಯಾವಂತರು ಹೆಚ್ಚಿದ್ದು ನಿರುದ್ಯೋಗ ಸಮಸ್ಯೆ, ಆರ್ಥಿಕ ಸಮಸ್ಯೆಯ ಪರಿಸ್ಥಿತಿಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗೃತಿ ಇರಬೇಕು ಎಂದು ತಿಳಿಸಿದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಉಪ್ಪಾರ ವೆಂಕೋಬಾ ಅವರು ಮಾತನಾಡಿ, ದೇಶದಲ್ಲಿ ಮಹಿಳೆಯರನ್ನ ಕಳ್ಳತನದಿಂದ ಸಾಗಾಣಿಕೆ ಮಾಡಿ ಒತ್ತೆಯಾಳಾಗಿಡುವುದನ್ನು ವಿರೋಧಿಸಿದ ಸಂಸದೆ ಮೇನಕಾ ಗಾಂಧಿ ಅವರು ಸಂಸತ್ತಿನ ಗಮನ ಸೆಳೆದಿದ್ದರು. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯುವ ಉದ್ದೇಶದಿಂದ 2013 ಜುಲೈ 30ರಂದು ಮಾನವ ಕಳ್ಳ ಸಾಗಾಣಿಕೆಯ ಜಾಗೃತಿ ಮೂಡಿಸಿ ಅಂದಿನಿಂದ ವಿರೋಧ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾನವ ಕಳ್ಳ ಸಾಗಾಣಿಕೆಯ ವಿರುದ್ಧ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಇದೇ ವೇಳೆ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕಿ ಸುಜಾತ, ವಕೀಲರ ಸಂಘ ಉಪಾಧ್ಯಕ್ಷ ಶರೀಫ್ ಸಾಬ್, ಎಂ ಕಾರ್ಯದರ್ಶಿ ಶಿವಕುಮಾರ್, ಎಂ ಕಾರ್ಮಿಕ ನಿರೀಕ್ಷಕ ತಿರುಮಲೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕಳ್ಳ ಸಾಗಾಣಿಕೆಯಿಂದ ವಿಮುಕ್ತಿಗೊಳಿಸಲು ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಲು ಹಾಗೂ ಸಾಗಾಣಿಕೆಗೆ ಒಳಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲು ಒಂದು ಕಾರ್ ಕೊಡ್ತೀವಿ, ಬಂಗಲಾ ಕೊಡ್ತೀವಿ ಅಂತೇಳಿ ಆ ಭೂಮಿ ಮೇಲೆ ಆಕಾಶ ತೋರಿಸ್ಬಿಡ್ತಾರೆ. ಇವರು ಸಾಲಶೀಲ ಲಕ್ಷಣ ಸಾಲ ಮಾಡಿ ವಿದೇಶಕ್ಕೆ ಉದ್ಯೋಗ ಹೋದರೆ ಅವರು ಅಲ್ಲಿ ಉದ್ಯೋಗ ಸಿಗದಲ್ಲ ಅಲ್ಲಿ ಮಾರಾಟ ಮಾಡ್ತಾರೆ. ಸೊ ಒಂದ್ಸರಿ ಏನಾದ್ರು 97ರಲ್ಲಿ ನಮ್ಮ ರಿಲೇಷನ್ಸ್ ಒಬ್ಬರು ಕದ್ದೂಲಿಂದ ಹೋದರು ಒಂದು ದುಬೈಗೆ. ಅವರು BSc ಪದವೀಧರ. ಅವ್ರಿಗೇನೋ ಉದ್ಯೋಗ ಕೊಡ್ಸೋದೇ ಕರ್ಕೊಂಡು ಹೋಗಿ ಅಲ್ಲಿ ಆ ಉದ್ಯೋಗ ಕೊಡಲಿಲ್ಲ ಅವರಿಗೆ. ಇದು 97ರ ಆಗಿದ್ದ ಘಟನೆ. ಇದು 92ಅಲ್ಲಿ BSc ಪದವೀಧರಲ್ಲಿ ಹೋಗೇನೆ ಅದು ಯಾವುದೋ ಲ್ಯಾಬ್ನಲ್ಲಿ ಕೆಲಸ ಇದೆ ಹಾಕೇನೆ ಅಂತೇಳಿ ಅವನಿಗೆ ದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಆದರೆ ದುಬೈದಲ್ಲಿ ಹೋಗಿ ಏನು ಮಾಡಿದ್ರು, ಕುರಿ ಕಾಯ್ಗಿಟ್ರು. ಕುರಿ ಕಾಯಲಿಕ್ಕೆ ತಿಂಗಳಿಗೆ 50,000 ಸಂಬಳ, ಕುರಿ ಕಾಯ್ಬೇಕಂತ. ಏನು ಮಾಡೋಕ್ಕಬಾರ್ದು, ಬರೋವರಿಗೆ ಹೆಚ್ಚಿನದಾಗಿ ನಾವು ಇನ್ನೊಂದು ದಿನ ನೆಕ್ಸ್ಟ್ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳು ಹಮ್ಮಿಕೋಬೇಕು. ಒಂದು ಮಾನವ ಕಳ್ಳ ಸಾಗಾಣಿಕೆ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಅದನ್ನ ಯಾಕಂದ್ರೆ ಈ ಊರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಒಂದು ಸರ್ವೆ ಬೇಸಿಸ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಅದಕ್ಕೂ ಮುಖ್ಯವಾಗಿ ಹೆಚ್ಚಾಗಿ ಶಾಲೆಯಲ್ಲಿ ಶಾಲಾ ಶಿಕ್ಷಕರಿಗೆ HMಗೆ ಗೊತ್ತಾಗುತ್ತೆ. ಒಂದು ಮಗು ಒಂದು 3 ದಿನ 4 ದಿನ 5 ದಿನ ಒಂದಿನ ಬಂದಿಲ್ಲ ಅಂದ್ರೆ ಇಲ್ಲ ಮಾನವ ಕಳ್ಳ ಸಾಗಾಣಿಕೆ ಆಗಿರುತ್ತೆ ಒಂದರ್ಥ, ಇಲ್ಲ ಮದುವೆ ಆಗಿರುತ್ತೆ. ಇವೆರಡು ಬಿಟ್ಟು ಬೇರೆ ಹೇಳೋದು ಅಲ್ಲಿ ಪ್ರತಿಫಲ ಇರ್ತದೆ ಅವರಿಗೆ. ಆದರೆ ಯಾವ ರೀತಿ ಹೊರಗಡೆ ಬಿಡಂಗಿಲ್ಲ ಅವ್ರನ್ನ. ಆ ಕೆಲಸ ಅವ್ರನ್ನ ಅವರೆಲ್ಲೇ ಇರಬೇಕು, ಅವ್ರ ಅಲ್ಲಿ ಜೀವಂತವಾಗಿ ಅಲ್ಲೇ ಸಾಯ್ತಾ ಇರಬೇಕು. ಅಲ್ಲಿ ಏನಿದೆ ಪ್ರತಿಫಲವಾಗಿ ಇರಂಗಿಲ್ಲ, ಉದ್ದೇಶ ಇರಂಗಿಲ್ಲ ಅವರಿಗೆ. ಉದ್ದೇಶ ಇಲ್ಲದೇ ಕರ್ಕೊಂಡು ಹೋಗಿ ಅವ್ರನ್ನಲ್ಲಿ ಕೂಡಿಟ್ಟು ಆ ರೀತಿ ಕೆಲಸ ಮಾಡಿಸಿ ಪ್ರತಿಫಲ ತಗೊಳ್ತಾರೆ. ಏನವರು ಏಜೆಂಟ್ ಅಂತ ಇರ್ತಾರಲ್ಲ, ಅದಕ್ಕೆ ಆ ಏಜೆಂಟ್ಗಳು ಅದರಿಂದ ದುಡ್ಡು ಪಡಿತಾರೋ ಆ ದೃಷ್ಟಿಯಿಂದ ಅವ್ರನ್ನ ಅಲ್ಲಿ ಮಾನವ ಕಳ್ಳ ಸಾಗಾಣಿಕೆ ದಿನಾಚರಣೆ ಮಾಡಿಕೊಡ್ಬಿಡ್ದು. ಇವು ಆಗ್ತಾ ಇದ್ದಾವೆ, ಇವೆಲ್ಲ ತಡೆಗಟ್ಟಬೇಕು. ಆವತ್ತಿನಿಂದ ಇವತ್ತಿನ ಈ ದಿನಾಚರಣೆ ಮಾಡ್ತಾರೆ. ಅದೇ ರೀತಿ ಲೈಂಗಿಕ ಕಿರುಕುಳ ಭಾಳಷ್ಟು ಕಡೆ ಎಲ್ಲ ಮುಂಬೈ ಮತ್ತು ಬೆಂಗಳೂರು ವೇಶ್ಯಾವಾಟಿಕೆಗಳು ಇಡ್ತಾ ಇದ್ದಾವೆ. ಅದರಲ್ಲಿ ಕೂಡ ಏಜೆಂಟ್ರಾಗಿದ್ದಾರೆ. ಆ ಏಜೆಂಟ್ರುಗಳು ಆದ್ದರಿಂದ ಅದನ್ನು ಆ ವಿಷಯವನ್ನು ಮರೆತುಕೊಂಡು ಮೇನಕಾ ಗಾಂಧಿ ಅವರು ಈ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಿರುಗುಪ್ಪ ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಾಹೇಬರು ಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.